ನೀವು ನಿಮಗಾಗಿ ಚಪ್ಪಾಳೆ ಹೊಡೆಯೋದಕ್ಕೆ ಆರಂಭಿಸಿ. ಒಂದು ದಿನ ಇಡೀ ಜಗತ್ತು ನಿಮ್ಮ ಕೆಲಸಕ್ಕೆ ಚಪ್ಪಾಳೆ ಹೊಡೆಯೋದ್ರಲ್ಲಿ ಸಂಶಯವಿಲ್ಲ. ಹಾಯ್ ನಮಸ್ತೆ, ನಾನು ನಿಮ್ಮ ರಶ್ಮಿ ಉಳ್ಳಾಲ್. ಪ್ರತಿಯೊಬ್ಬರ ಬದುಕು ವಿಭಿನ್ನ. ಈ ಒಂದು ಲೈಫಲ್ಲಿ ನಾವು ನಮಗಾಗಿ ಬದುಕಬೇಕು, ದುಡಿಬೇಕು, ಗೆಲ್ಬೇಕು. ನಿಮ್ಮ ಒಂದು ಹೀರೋ ನೀವೇ ಆಗಿರ್ತೀರಾ. ನಿಮ್ಮ ಮೋಟಿವೇಶನ್, ಸೆಲ್ಫ್ ಕಾನ್ಫಿಡೆನ್ಸ್, ಧೈರ್ಯ, ಇನ್ಸ್ಪಿರೇಷನ್ ಎಲ್ಲವೂ ಕೂಡ ನೀವೇ. ಕೆಟ್ಟ ಘಟನೆಯಾದಾಗ ಕುಗ್ಗದೆ, ಬದುಕಲ್ಲಿ ಒಳಿತಾದಾಗ ಜಂಬ ಪಡದೆ, ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು ನಮ್ಮ ಒಂದು ಈ ಬದುಕು. ಪ್ರತಿಯೊಬ್ಬರನ್ನ ಸಮಾಧಾನ ಪಡಿಸಲು, ಕ್ಲಾರಿಫಿಕೇಶನ್ ಕೊಡಿಸಲು ನಮ್ಗಂತೂ ಸಾಧ್ಯನೇ ಇಲ್ಲ. ಬಟ್ ನೀವು ನಿಮಗೆ ಸೆಲ್ಫ್ ರೆಸ್ಪೆಕ್ಟ್ ಕೊಡುವ ರೀತಿಯಲ್ಲಿ ಬದುಕಬೇಕು. ನಿಮ್ಮ ಒಂದು ಬದುಕಿನಲ್ಲಿ ನೀವು ನಿಜಕ್ಕೂ ಕೂಡ ಸೀರಿಯಸ್ ಆಗಿದ್ದೀರಾ ಅಂತ ಸ್ವಲ್ಪ ಆಲೋಚನೆ ಮಾಡಬೇಕಾಗತ್ತೆ. ನೆನಪಿದ್ಯಾ, ನಿಮ್ಮ ತಂದೆ ತಾಯಿಗೆ ಅವಮಾನಿಸಿದ್ದು, ಫಸ್ಟ್ ಜಾಬಲ್ಲಿ ಸಪೋರ್ಟ್ ಇಲ್ಲದೆ ಇದ್ರೂ ಕೂಡ ನಾನು ಒಂದಲ್ಲ ಒಂದು ದಿನ ಈ ಒಂದು ಜಾಬಲ್ಲಿ ಪ್ರೂವ್ ಮಾಡ್ತೀನಿ ಅಂತ ನಿಮ್ಮನ್ನ ನೀವು ಮೋಟಿವೇಟ್ ಮಾಡಿರೋದು, ಚಿಕ್ಕವರಿದ್ದಾಗ ಡ್ರೆಸ್ಸಿಗೆ ಇಷ್ಟಪಟ್ಟಿರೋದು, ಸಂಬಂಧಿಕರ ಅಸೂಯೆಗಳನ್ನು ಕಂಡಿರುವಂಥದ್ದು, ಪ್ರೀತಿಯಿಂದ ತಿರಸ್ಕಾರವನ್ನು ಪಡೆದಿರುವಂಥದ್ದು, ಆರೋಗ್ಯ ಸಮಸ್ಯೆಯಿಂದ ಡಿಪ್ರೆಷನ್ಗೆ ಒಳಗಾಗಿರುವಂಥದ್ದು, ಹೀಗೆ ಹಲವಾರು ಸಮಸ್ಯೆಯಿಂದ ಹೊರಬಂದ ನೀವು ನಿಜಕ್ಕೂ ಕೂಡ ಒಂದು ದೊಡ್ಡ ವಾರಿಯರೇ ಸರಿ ಅಲ್ವಾ? ನೀವು ಯಾವುದೇ ರೀತಿಯ ತಪ್ಪನ್ನು ಮಾಡಿರೋದಿಲ್ಲ. ಬಟ್ ನೀವು ಮಾಡಿದ ತಪ್ಪಿಗೆ ನಿಮ್ಮನ್ನ ದೂಷಿಸಿದವರಿಗೆ, ಯಾರೆಲ್ಲ ನಿಮ್ಮ ಕಷ್ಟಕ್ಕೆ ಸಿಕ್ಕಿಲ್ಲ, ನಿಮ್ಮನ್ನ ಇನ್ಸಲ್ಟ್ ಮಾಡಿದ್ದಾರೆ, ಎಲ್ಲವನ್ನ ಕೂಡ ಗಮನಿಸಿ. ಯಾರಿಗೂ ಕೂಡ ಏನನ್ನು ಕೂಡ ಪ್ರೂವ್ ಮಾಡುವಂಥ ಅವಶ್ಯಕತೆ ಇಲ್ಲ. ಕೆಲವೊಂದು ತಪ್ಪು ನಿಮ್ಮ ಬದುಕಲ್ಲಿ ಆಗಿದ್ದಾಗ ಅದನ್ನು ಯಾವ ಟೈಮಲ್ಲಿ ನಾವು ನಿಲ್ಲಿಸಬೇಕು, ಆ ತಪ್ಪು ಆಗೋದಕ್ಕೆ ನಾವು ವಿರಾಮ ನೀಡಬೇಕು, ಅದನ್ನು ಕಲಿತುಕೊಳ್ಳುವಂಥದ್ದು ನಮ್ಮ ಬದುಕಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ತಪ್ಪು ಆಗ್ತಾ ಇರುತ್ತೆ, ಬಟ್ ಆ ಒಂದು ತಪ್ಪಿಗೆ ಎಂಡ್, ಒಂದು ಫುಲ್ ಸ್ಟಾಪ್ ಅಂತ ಹೇಳ್ತಾರಲ್ಲ, ಅದು ನಮ್ಮ ಕೈಯಿಂದಲೇ ಆಗಬೇಕು. ದ್ವೇಷ ಬೇಡ, ಕೋಪ, ಅಸೂಯೆ ಬೇಡ. ನಿನ್ನ ಮನಸ್ಸಿಗೆ ನೋವನ್ನು ಕೊಟ್ಟಿರುವಂತಹ ವ್ಯಕ್ತಿಯಿಂದ ದೂರ ಇಡಿ. ನೋ ನೀಡ್ ಟು ಪ್ರೂವ್ ಎನಿಥಿಂಗ್. ಬಿ ಸ್ಟ್ರಾಂಗ್. ಒಂದಲ್ಲ ಒಂದಿನ ನಾನು ಯಾವ ರೀತಿಯ ತಪ್ಪು ಮಾಡಿದೆ, ಎಂತಹ ಒಂದು ಒಳ್ಳೆಯ ರಿಲೇಶನ್ಶಿಪ್ಪನ್ನು ಕಳೆದುಕೊಂಡೆ, ಈ ರೀತಿ ಮಾಡಬಾರ್ದಿತ್ತು ಎನ್ನುವಂತಹ ಒಂದು ಪಶ್ಚಾತ್ತಾಪ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಖಂಡಿತವಾಗಿಯೂ ಗೊತ್ತಾಗುತ್ತೆ. ಸರ್ಟನ್ ಥಿಂಗ್ಸ್ ವಿ ಮಸ್ಟ್ ಇಗ್ನೋರ್ ಆ್ಯಂಡ್ ಮೂವ್ ಆನ್. ಯಾರಿಗೆ ಪಶ್ಚಾತ್ತಾಪ ಆಗಲಿಲ್ಲ ಅವರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಡೋಂಟ್ ಲೀವ್ ಯೋರ್ ಲೈಫ್ ವಿತ್ ಸೋಷಿಯಲ್ ಎಕ್ಸ್ಪೆಕ್ಟೇಷನ್. ಬಿ ಸೆಲೆಕ್ಟಿವ್, ಬಿ ಗುಡ್. ನೀವು ನಿಮ್ಮತನದಲ್ಲಿ ಬದುಕಿ. ಒಂದು ಏಜ್ಗೆ ರೀಚ್ ಆದಮೇಲೆ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೆ, ನಿಮ್ಮನ್ನು ಡಿಮೋಟಿವೇಟ್ ಮಾಡ್ತಾ ಇರ್ತಾರೆ. ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಲಿಕ್ಕೆ ಹೋಗುವಾಗ ಅಯ್ಯೋ ಇದರಿಂದ ಆಗೋದೇ ಇಲ್ಲ, ಈ ರೀತಿಯ ಡಿಮೋಟಿವೇಶನ್, ನೆಗೆಟಿವ್ ಪೀಪಲ್ ನಿಮ್ಮ ಜೊತೆ ಇದ್ದರೆ ಅವರನ್ನು ಸ್ವಲ್ಪ ಡಿಲೀಟ್ ಮಾಡುವಂಥ ಕೆಲಸವನ್ನು ಮಾಡಿ, ಅಂದರೆ ಅವರಿಂದ ಸ್ವಲ್ಪ ದೂರ ಇರಿ. ಎಚ್ಚೆತ್ತುಕೊಳ್ಳುವಂತಹ ಟೈಮ್ ಬಂದಿದೆ. ಥಿಂಕ್ ಅಬೌಟ್ ಇಟ್. ಥ್ಯಾಂಕ್ ಯು ಸೋ ಮಚ್.